liabilities amount, assets amount. ಸೊ ಏನು ಮಾಡಬೇಕ್ರಿ, ಇಷ್ಟು ಕಾಲಮ್ ಹಾಕಿದ್ಮೇಲೆ ಅಸೆಟ್ಸ್ ಅಂತ ಈಗ ಹೋದ್ಮೇಲೆ ಎಲ್ಲ ಅಸೆಟ್ಸನ್ನು ಅಸೆಟ್ ಕಾಲಮಲ್ಲಿ ಹ್ಯಾಸ್ ಇಟ್ ಈಸ್ ಅಮೌಂಟ್ ಏನು ಚೇಂಜಸ್ ಆಗಲ್ಲ ಎಂಟ್ರಿ ಮಾಡಬೇಕು. ಲಯಬಿಲಿಟೀಸ್ ಕಾಲಮಲ್ಲಿ ಲಯಬಿಲಿಟೀಸನ್ನು ಎಂಟ್ರಿ ಮಾಡಬೇಕು. ಸೊ ಸಿ ದಿ ಪ್ರಾಬ್ಲಮ್. ಫಸ್ಟ್ ಬಿಲ್ಡಿಂಗ್ 50,000, ರೈಟ್ ಇನ್ ಅಸೆಟ್ ಸೈಡ್ building 50,000. Next, machinery is given. Machineries 60,000. Next, furniture, it is also asset. Furniture 10,000. Investment 15,000. Stock, next asset is a stock 5,000. Debtors 25,000. So next is a creditors. So creditor is a liability. So liability side right side ಬರುತ್ತೆ, ಅದು ಹ್ಯಾಸ್ ಇಟ್ ಈಸ್ ಹಚ್ಚಬೇಕು. ನೆಕ್ಸ್ಟ್ ವಾಟ್ ಈಸ್ ಗಿವನ್, ಬಿಲ್ಸ್ ಪೇಬಲ್, ಇಟ್ ಈಸ್ ಆಲ್ಸೋ ಲಯಬಿಲಿಟಿ 8,000. ಬಿಲ್ಸ್ ರಿಸೀವೇಬಲ್ ಅಸೆಟ್ಟು 4,000. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಬಿಸ್ನೆಸ್ಸಲ್ಲಿ ಕ್ಯಾಶ್ ರೂಪದಲ್ಲಿ ಇರುತ್ತೆ, ಅದಕ್ಕೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ. ಕ್ಯಾಶ್ ಅಟ್ ಬ್ಯಾಂಕ್ ಅಂದರೆ ವಾಟ್ ಎವರ್ ದ ಕ್ಯಾಶ್ ಡೆಪಾಸಿಟೆಡ್ ಇನ್ ದಿ ಬ್ಯಾಂಕ್. ಬಿಸ್ನೆಸ್ ಹೆಸರಲ್ಲಿ ಬ್ಯಾಂಕಲ್ಲಿ ಇರೋದ ದುಡ್ಡಿಗೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತಾರೆ, ಅದಕ್ಕೆ ಇದು ಕ್ಯಾಶ್ ಅಟ್ ಬ್ಯಾಂಕು, ಇದು ಕ್ಯಾಶ್ ಇನ್ ಹ್ಯಾಂಡ್. ಹ್ಯಾಂಡ್ ಮೀನ್ಸ್ ಇನ್ ಬಿಸ್ನೆಸ್ ಓನ್ಲಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಕೊಡಬೇಕಾಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ವೇಜಸ್, ಸೊ ಅವೆಲ್ಲವೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸೇ. ಅದು 1,500 liability. Next one, last one is the prepaid expenses. So prepaid expenses 500 ಇಷ್ಟೇ. ಅದೇನು ಕೊಟ್ಟಿರ್ತಾರಲ್ಲ ಅಸೆಟ್ಸು ಲಯಬಿಲಿಟೀಸ್ ಕಾಲಮಲ್ಲಿ ಲಯಬಿಲಿಟೀಸ್ ಸೇಮ್ ಅಮೌಂಟ್ ಏನು ಚೇಂಜಸ್ ಮಾಡಲ್ಲ, ಎಂಟ್ರಿ ಮಾಡಬೇಕು. ಅಸೆಟ್ ಸೈಡಲ್ಲಿ ಅಸೆಟ್ ಎಂಟ್ರಿ ಮಾಡಬೇಕು. ದೆನ್ ಯು ಹ್ಯಾವ್ ಟು ಕ್ಲೋಸ್ ಮಾಡೋದು ಹೆಂಗೆ, ಮೋಸ್ಟ್ ಆಫ್ ಯಾಕೆಂದರೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದೇ ಓಪನಿಂಗ್ ಕ್ಯಾಪಿಟಲ್, ಅಸೆಟ್ ಸೈಡೇ ಹೆಚ್ಚಿಗೆ ಆಗ್ತದೆ. ಯು ಹ್ಯಾವ್ ಟು ಮೇಕ್ ದಿ ಟೋಟಲ್ ಆಫ್ ದಿ ಅಸೆಟ್ ಕಾಲಮ್. ಈಗ ಟೋಟಲ್ ಮಾಡೋದು, ಫಸ್ಟ್ 50,000, 60,000, 10,000, 15,000, 5,000, 25,000, 4,000, 1,000, 2,500. So total it is 1,72,500. Same amount right in the ಲಯಬಿಲಿಟಿ ಸೈಡ್. ಅದೇ ಅಮೌಂಟನ್ನು ಲಯಬಿಲಿಟಿ ಸೈಡಲ್ಲಿನೂ ಬರೆದು ಈ 1,72,000 ಈಗ ನಾವು ಲಯಬಿಲಿಟಿ ಎಂಟ್ರಿ ಮಾಡಿದ್ದೇವಲ್ಲ ಇವನು ಮೈನಸ್ ಮಾಡಬೇಕು. ನೋಡಿರಿ, ಫಸ್ಟ್ ಎಷ್ಟಿದೆ 5,000, ನೆಕ್ಸ್ಟ್ ಎಷ್ಟಿದೆ 8,000, ನೆಕ್ಸ್ಟ್ ಎಷ್ಟಿದೆ 1,500. ಮೈನಸ್ ಮಾಡಿದ್ರೆ ನೀವು ಯು ವಿಲ್ ಗೆಟ್ ದಿ ಎಷ್ಟು ಅಮೌಂಟು 1,58,000. ಈ 1,58,000 ಇದಕ್ಕೆ ಏನಂತ ಕರಿತೇವೆ ನಾವು, ಕ್ಯಾಪಿಟಲ್. ವಿಚ್ ಕ್ಯಾಪಿಟಲ್ ಇಟ್ ಈಸ್, ಯಾವ ಕ್ಯಾಪಿಟಲು, ಓಪನಿಂಗ್ ಕ್ಯಾಪಿಟಲ್. ಸಿ ದಿ ಡೇಟ್ 1/1/2022, ಇದು ಓಪನಿಂಗ್ ಕ್ಯಾಪಿಟಲ್. ನಾನು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ದ ಮೇನ್ ಇಂಟೆನ್ಷನ್, ಇದನ್ನು ಪ್ರಿಪೇರ್ ಮಾಡೋ ಉದ್ದೇಶ ಏನ್ರಿ, ಟು ಫೈಂಡ್ ಔಟ್ ದಿ ಓಪನಿಂಗ್ ಕ್ಯಾಪಿಟಲ್.